ಈಗ 2 ಆಸ್ಪೆಕ್ಟ್ಸ್ ಇದೆ ಸರ್ ಇಲ್ಲಿ. ಒಂದು ನಿಮ್ಮ ಒಂದು ಡೇಟ್ ಆಫ್ ಬರ್ತ್, ಆಯ್ತಾ? ನನಗೆ ನಿಮ್ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, 9th ಏಪ್ರಿಲ್ ಅಂತ ಗೊತ್ತು, ಬಟ್ ಗೊತ್ತಿಲ್ಲ. ಸೊ ಒಂದು ಇಯರ್, ಆಯ್ತಾ? ಆ ಡೇಟ್ ಆಫ್ ಬರ್ತ್, ಡೇಟ್, ಮಂತ್, ಇಯರ್, ಆಯ್ತಾ ಸರ್? ಇದ್ರದ್ದು ಒಂದು ರೆಫರೆನ್ಸ್ ಪಾಯಿಂಟ್. ಆಮೇಲೆ ನಿಮ್ ಫುಲ್ ನೇಮ್ ಒಂದು ರೆಫರೆನ್ಸ್ ಪಾಯಿಂಟ್ ಸರ್ ನನಗೆ. ಈಗ ಫಾರ್ ಎಕ್ಸಾಂಪಲ್ ಅನ್ಕೊಡಿ ಸರ್, ಇವತ್ತು ಇಂಡಿಯಾದಲ್ಲಿ ದ ಮೋಸ್ಟ್ ಸಕ್ಸಸ್ಫುಲ್ ಪರ್ಸನ್ ಇನ್ ಟರ್ಮ್ಸ್ ಆಫ್ ಪೊಲಿಟಿಕ್ಸ್ ಅಂತ ಇವಾಗ ಕ್ರಿಕೆಟ್ ಅಂದ್ರೆ ಸಚಿನ್ ತೆಂಡೂಲ್ಕರ್ ಅಂತ ಹೆಸರು ಹೇಳ್ತಾರೆ. ಸೊ ಇವಾಗ ನಾನು ಸಪೋಸ್ ನನ್ನ ಮಗನ್ ಸಚಿನ್ ತೆಂಡೂಲ್ಕರ್ ಇಲ್ಲ ಬೇರೆಯವ್ರು ಸಚಿನ್ ತೆಂಡೂಲ್ಕರ್ ಇಟ್ಟರೆ ಅವರು ಅದೇ ತರ ಆಗ್ತಾರೆ ಇಲ್ಲ ಸರ್. ಯಾಕಂದ್ರೆ ರೆಫರೆನ್ಸ್ ಪಾಯಿಂಟ್ ಬೇರೆ ಆಗುತ್ತೆ. ಈಗ ಅವರು 24th ಏಪ್ರಿಲ್ 19 ಸಮಥಿಂಗ್ ಅಲ್ಲಿ ಹುಟ್ಟಿರೋದು, 1970 ಹುಟ್ಟಿರೋದು. ಅದೇ ತರ ಆ ರೆಫರೆನ್ಸ್ಗೆ ಆ ನೇಮ್. ಸೊ ಓಕೆ, ಅದೇ ದಿವಸದಲ್ಲಿ ಸಚಿನ್ ತೆಂಡೂಲ್ಕರ್ ಇಟ್ಕೊಂಡಿರೋರು ಅದೇ ತರ ಆಗ್ತಾರ ಇಲ್ಲ ಸರ್. ಅದೇ ತರ ಬಿಕಾಸ್ ದೇರ್ ಇಸ್ ಆಲ್ಸೋ ಕರ್ಮ ಕನೆಕ್ಷನ್. ಅದೇ ಸಮಯದಲ್ಲಿ ಹುಟ್ಟಿರೋರು ಬಹಳಷ್ಟು ಜನ ಇರ್ತಾರೆ, ಬಟ್ ಅದೇ ತರ ಆಗ್ತಾರ ಇಲ್ಲ ಸರ್. ಏನಕ್ಕಂದ್ರೆ ದೇರ್ ಇಸ್ ಅ ಕಾರ್ಮಿಕ್ ಡಿಫ್ರೆನ್ಸ್. ಅವ್ರ ಅಪ್ಪ ಅಮ್ಮನೇ ಬೇರೆ, ಇವ್ರ ಅಪ್ಪ ಅಮ್ಮನೇ ಬೇರೆ, ಅವ್ರು ಬೆಳೆದಿರೋ ಪರಿಸ್ಥಿತಿಗಳೇ ಬೇರೆ, ಅವ್ರ ಸೊಸೈಟಿನೇ ಬೇರೆ, ಇವ್ರ ಸೊಸೈಟಿನೇ ಬೇರೆ. ದೇರ್ ಆರ್ ಲಾಟ್ ಆಫ್ ಪರ್ಮ್ಯುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಇರ್ತದೆ ಸರ್. ಆಯ್ತಾರೆ ಇನ್ನೊಂದು ಅರ್ಥ ಹೆಂಗೆ ಸರ್, ಇವಾಗ ಟ್ವಿನ್ಸ್ ಇರ್ತಾರೆ, ಜಸ್ಟ್ ಒಂದು ಹಾರ್ಡ್ಲಿ 2 minutes ಡಿಫ್ರೆನ್ಸ್ ಇರುತ್ತೆ. ಡೇಟ್ ಆಫ್ ಬರ್ತ್ ಸೇಮ್, ಆಲ್ಮೋಸ್ಟ್ ಕೆಲವೊಂದು ನೇಮು ಸೇಮ್ ಇಟ್ಬಿಟ್ಟಿರ್ತಾರೆ ಸರ್. ಒಂದ್ ಅಕ್ಷರ ಚೇಂಜ್ ಆಗಿರುತ್ತೆ, ನೋಡಕ್ಕೂ ಐಡೆಂಟಿಕಲ್ ಆಗೂ ಇರ್ತಾರೆ.